ಹಳ್ಳಿಗಳಲ್ಲಿ ತಿರುಗಾಡಿ ಬಾಂಬೆ ಮಿಠಾಯಿ ಮಾರಾಟ ಮಾಡುತ್ತಿದ್ದವನ ಪುತ್ರಿ ಶಿಕ್ಷಣ ಕ್ಷೇತ್ರದಲ್ಲಿ ತಾಲೂಕಿನ ಕೀರ್ತಿಯನ್ನ ಬಾನೆತ್ತರಕ್ಕೆ ಕೊಂಡೊಯ್ದಿದ್ದಾಳೆ. ಪಟ್ಟಣದ ಅಲೆಮಾರಿ ಬಡ ಕುಟುಂಬದಲ್ಲಿ ಜನಿಸಿದ ಬಾಲಕಿ ಕುಮಾರಿ ಲಕ್ಷ್ಮೀ ನಾಗಪ್ಪ ಗುಜಲೂರ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ 14ನೇ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಪಡೆದು ಶಿಗ್ಗಾವಿ ಕೀರ್ತಿ ಹೆಚ್ಚಿಸಿದ್ದಾಳೆ. ನಾಗಪ್ಪ ಗುಜಲೂರ್, ಡಾಟರ್ ಆಫ್ ನಾಗಪ್ಪ, ಸಿಯಾಜ್ ಗಾಟ್ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಗೋಲ್ಡ್ ಮೆಡಲ್. ಬಡತನದಲ್ಲಿ ಹುಟ್ಟಿದ ಲಕ್ಷ್ಮೀ ಗುಜಲೂರು ತಂದೆ ನಾಗಪ್ಪ ಗುಜಲೂರ ಬೊಂಬಾಯಿ ಮಿಠಾಯಿ ಮಾರುತ್ತಾರೆ. ತಾಯಿ ಅದೇ ವೃತ್ತಿಯಲ್ಲಿ ಪತಿಗೆ ಸಹಾಯ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಇದರಲ್ಲಿ ಮಗಳ ವಿದ್ಯಾಭ್ಯಾಸಕ್ಕೆ ಹರಸಾಹಸ ಪಟ್ಟು ಕೂಲಿ ನಾಲಿ ಮಾಡಿ ಪದವಿವರೆಗೂ ಓದಿಸುತ್ತಿದ್ದಾರೆ. ಬಾಲಕಿಯು ವಿದ್ಯಾಭ್ಯಾಸಕ್ಕೆ ಸಮಾಜ ಸೇವಕ ವರುಣ್ ಗೌಡ ಪಾಟೀಲ ಅವರು ಬಟ್ಟೆ ಮತ್ತು ಪುಸ್ತಕ ಸೇರಿದಂತೆ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ಮಾಡಿರುವುದನ್ನು ಇಲ್ಲಿ ಸ್ಮರಿಸಬಹುದು. ನಮಸ್ಕಾರ. ಕಳೆದ ವರ್ಷಗಳ ಹಿಂದೆ ಕುಮಾರಿ ಲಕ್ಷ್ಮೀ ಗುಜಲೂರ್ ಎಂಬ ವಿದ್ಯಾರ್ಥಿನಿ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಶಿಗ್ಗಾಂವ್ ತಾಲೂಕಿನ ಕೀರ್ತಿಯನ್ನು ತಂದಿರುತ್ತಾರೆ. ಆ ಸಂದರ್ಭದಲ್ಲಿ ಆ ತಾಯಿಯ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಬಡತನ ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ಕುಟುಂಬ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ವರುಣ್ ಪಾಟೀಲ್ರವರನ್ನು ಭೇಟಿ ಮಾಡಿ ತಮ್ಮ ಕಷ್ಟ ನೋವುಗಳನ್ನು ಹೇಳಿಕೊಂಡಾಗ ಆ ಕಷ್ಟಕ್ಕೆ ಸ್ಪಂದಿಸಿ ನಮ್ಮ ವರುಣ್ ಪಾಟೀಲ್ರವರು ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ತಮಗೆ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಾರೆ. ಇವಾಗ ಆ ತಾಯಿ ಆ ಕಷ್ಟವನ್ನು ಬಡತನವನ್ನು ಮೆಟ್ಟಿ ನಿಂತು ನಾನು ಏನಾದರೂ ಸಾಧನೆ ಮಾಡಬೇಕೆಂಬ ಛಲದಿಂದ ತಾಯಿ ಓದ್ತಾಳೆ. ಇವಾಗ ಆ ಲಕ್ಷ್ಮೀ ಗುಜಲೂರವರು ತೋಟಗಾರಿಕೆ ವಿಜ್ಞಾನ ವಿಭಾಗದ ವಿಶ್ವವಿದ್ಯಾಲಯದಲ್ಲಿ 14ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲರಿಂದ ಚಿನ್ನದ ಪದಕವನ್ನು ಪಡಿತಾಳೆ. ನೆರವು ಅನ್ನೋದು ತುಂಬಾ ಮುಖ್ಯ. ಕಷ್ಟಕ್ಕೆ ಸ್ಪಂದಿಸದ ಗುಣ ಎಲ್ಲರಿಗೂ ಬರಲಿ, ನೆರವಿಗೆ ಬರಲಿ ನಾನು ಬೇಡ್ಕೊ. ಆ ತಾಯಿ ಇವಾಗ ರಾಜ್ಯಪಾಲರಿಂದ ಚಿನ್ನದ ಪದಕವನ್ನು ತೆಗೆದುಕೊಳ್ತಾರೆ ಅಂತಂದ್ರೆ ಇದು ಹೆಮ್ಮೆಯ ವಿಚಾರ. ಯಾಕಂತಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು, ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಡ ಕುಟುಂಬದಲ್ಲಿ ಜನಿಸಿದ್ದಾರೆ. ಎಷ್ಟೋ ಕುಟುಂಬಗಳಿಗೆ ನಮ್ಮ ವರುಣ್ ಪಾಟೀಲ್ರವರು ಈ ವಿದ್ಯಾರ್ಥಿಗಳಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಮಾನ್ಯತೆಯನ್ನು ಮೆರೆದಿದ್ದಾರೆ. ದೇವರು ಆ ಕುಟುಂಬಕ್ಕೆ ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಗ್ಗಾವಿಯ ಮಾರುತಿನಗರದ ಸಣ್ಣ ಗುಡಿಸಲಿನಲ್ಲಿ ವಾಸವಾಗಿರುವ ಲಕ್ಷ್ಮೀ ಗುಜಲೂರ ಅವರ ಕುಟುಂಬ ತಂದೆ ಬೊಂಬಾಯಿ ಮಿಠಾಯಿ ಮಾರಿ ಮಗಳನ್ನ ಚಿನ್ನದ ಪದಕ ಗೆಲ್ಲುವ ತನಕ ಶ್ರಮ ವಹಿಸಿದ ಕುಟುಂಬಕ್ಕೆ ಈಗ ಸಂತೋಷ ಎಲ್ಲೆ ಮೀರಿದ್ದು ಈ ಡುರು ಮುರುಗೇರ ಕುಟುಂಬದಲ್ಲಿ ಯಾರೂ ಸಹಿತ ಹೆಚ್ಚು ಓದು ಬರಹ ಕಲಿತಿರಲಿಲ್ಲ. ಅಲೆಮಾರಿ ಕುಟುಂಬದ ಈ ಕುಟುಂಬಗಳಿಗೆ ದುಡಿಮೆ ಬಿಟ್ಟರೆ ಬೇರೇನೂ ಗೊತ್ತಿಲ್ಲದ ಕುಟುಂಬಸ್ಥರು ಈಕೆಯ ಶಿಕ್ಷಣಕ್ಕೆ ಅಡ್ಡಿ ಮಾಡಿಲ್ಲ. ಮಗಳನ್ನ ಚೆನ್ನಾಗಿ ಓದಿಸಿದ್ದಾರೆ. ಜೊತೆಗೆ ಬಾಲಕಿಗೆ ಕೃಷಿ ಇಲಾಖೆಯ ಮಹೋನ್ನತ ಹುದ್ದೆ ಅಲಂಕರಿಸುವ ಆಸೆ ಇದೆ ಎಂದು ತಿಳಿದು ಬಂದಿದೆ. ಸುರೇಶ್ ಎಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.